ಇವತ್ತು ಟೈಮ್ ಬಂದು 6:45 ಆಗಿದೆ. ಸೊ ಮಾರ್ನಿಂಗ್ ಬೇಗನೆ ಎದ್ದು ನನ್ನ ಮಗನಿಗೆ ಬಾಕ್ಸ್ ಲಂಚ್ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಬೇಗನೆ ಎದ್ದಿದ್ದೀನಿ. ಸೊ ನಾನು ನಾರ್ಮಲಾಗಿ ಎದ್ದೇಳೋದು 6:30 6:45 ಸೊ 6 o'clock ಈ ರೀತಿಯಾಗಿರುತ್ತೆ. ಸೊ ಇವತ್ತು 6:45ಗೆ ಎದ್ದಿದ್ದೀನಿ. ನನ್ನ ಮಗನಿಗೆ ದೋಸೆ ಹಿಟ್ಟು ನಾನು ಹಾಕಿರಲಿಲ್ಲಲ್ಲ, ಸೊ ಅದಕ್ಕೋಸ್ಕರ ಚಪಾತಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಚಪಾತಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ನೈಟ್ ಹೊತ್ತೆ ಚಪಾತಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ನೈಟು ಲೇಟಾಗಿದ್ದಕ್ಕೋಸ್ಕರ ನಾನು ಚಪಾತಿ ಹಿಟ್ಟನ್ನ ನಾನು ಕಲಿಸ್ಕೊಂಡು ಇಟ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಫಸ್ಟು ಎದ್ದ ತಕ್ಷಣ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನಾನು ಯೂಶ್ವಲಿ ಎದ್ದ ತಕ್ಷಣ ಫಸ್ಟು ಇಟ್ಕೊಳ್ಳೋದೇ ಒಂದು ಟೀ ಇಲ್ಲ ಕಾಫಿ. ಸೊ ಅದಾದಮೇಲೆ ನೆಕ್ಸ್ಟಿಗೆ ಸ್ಟೆಪ್ಗೆ ಹೋಗ್ತೀನಿ. ಬಟ್ ಇವತ್ತು ನಾನು ಟೀ ಕೂಡ ಇಟ್ಕೊಂಡಿಲ್ಲ. ಫಸ್ಟು ಚಪಾತಿ ಹಿಟ್ಟು ಕಲಸಿಟ್ರೆ ಅದೊಂದು ಸ್ವಲ್ಪ ನೆನೆಯುತ್ತಲ್ವ, ಸೊ ಅದಕ್ಕೋಸ್ಕರನೇ ಸಾಫ್ಟಾಗಿ ಆಗಬೇಕಂತ ಹೇಳ್ಬಿಟ್ಟು ಫಸ್ಟು ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಪೊಟ್ಯಾಟೊ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಪೊಟ್ಯಾಟೊನ ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಪೊಟ್ಯಾಟೊ ನಾನು ಈಗ ಫಸ್ಟ್ ಕಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ತೊಳೆದ್ಬಿಟ್ಟು ಆಮೇಲೆ ನೀರಲ್ಲಿ ಹಾಕ್ಕೊಳ್ತಾರೆ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ನೀವು ಮಾಡ್ಕೋಬೋದು. ಅದಾದಮೇಲೆ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಆನಿಯನ್ ಹಾಕಿ ಮಾಡ್ತೀನಿ ನಾನು. ಇದಕ್ಕೆ ಈ ಗ್ರೇವಿಗೆ ನಾನು ನೀರೇನು ಹಾಕಲ್ಲ, ಜಸ್ಟ್ ಆಯಿಲ್ ಫ್ರೈ ಮಾತ್ರನೇ ಮಾಡ್ತೀನಿ. ಅದನ್ನು ಜಾಸ್ತಿ ಆಯಿಲ್ ಹಾಕಿ ಆ ಥರ ಏನೆಲ್ಲ ಒಂದು 3 to 4 tablespoon ಅಷ್ಟು ಆಯಿಲ್ ಹಾಕಿಬಿಟ್ಟು ಮಾಡಿಕೊಡ್ತೀನಿ. ಅವನು ಇಷ್ಟಪಡ್ತಾನೆ. ನನ್ನ ಮಗನಿಗೆ ನಾನು ಮಾಡೋ ಅಡುಗೆ ಪ್ರತಿಯೊಂದೂ ಇಷ್ಟ ಆಗುತ್ತೆ. ನಾನು ಯಾವುದೇ ಹೊಸ ರೆಸಿಪಿ ಮಾಡಿದರೂ ಕೂಡ ಅವನು ತುಂಬಾ ಇಷ್ಟಪಟ್ಟು ನೋಡ್ತಾನೆ. ಅದು ನೋಡ್ತಾನೂ ಕೂಡ ಹೆಲ್ಪಿಂಗು ಮಾಡ್ತಾನೆ, ಮತ್ತು ನಾನು ಏನೇ ಮಾಡಿಕೊಟ್ರು ಕೂಡ ಅವನು ಇಷ್ಟಪಟ್ಟು ತಿಂತಾನೆ. ಸೊ ಅದು ನನಗೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಚಪಾತಿ ಮತ್ತು ಒಂದು ಬಾಕ್ಸ್ಗೆ ಚಪಾತಿ ಮತ್ತು ಆಲೂಗಡ್ಡೆ ಫ್ರೈನ ಮಾಡ್ಕೊಡೋಣ ಅಂತ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ನಾನು ಅಡುಗೆ ಎಲ್ಲ ಮಾಡಾದಮೇಲೆ ನಾನು ಅವನ್ನ ಎಬ್ಬರಿಸ್ತೀನಿ. ಒಂದು 7:15 7:20 ಆ ಥರ ಎಬ್ಬರಿಸ್ತೀನಿ. ಸೊ ಪೊಟ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಕಡೆ ಟೀ ಇಟ್ಕೊಂಡಿದ್ದೆ. ನನ್ನ ಟೀ ಕೂಡ ರೆಡಿ ಆಯಿತು. ಫಸ್ಟು ಈಗ ನಾನು ಗ್ರೇವಿ ಮಾಡಿಬಿಟ್ರೆ ಚಪಾತಿ ಲಟನ್ಗೆ ಮಾಡಿಬಿಟ್ಟು ನಾರ್ಮಲಾಗಿ ಬೇಗನೆ ಸುಡ್ಬೋದು ಅಂತ ಹೇಳಿಬಿಟ್ಟು ಫಸ್ಟು ನಾನು ಅಡುಗೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಲ್ಲಿ ಒಂದು 2-3 tablespoon ಅಷ್ಟು ಆಯಿಲ್ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಹೇಗೆ ಮಾಡ್ಕೊಳ್ತೀವಿ ನಾವು, ಸಾಸಿವೆ ಕರಿಬೇವು, ಸೊ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ಈಸಿಯಾಗಿ ಮಾಡ್ಕೊಳ್ಬೋದು. ಎಷ್ಟೇ ಜನ ಇದ್ದರೂ ಕೂಡ ಈ ರೆಸಿಪಿನ ಮಾಡ್ಬೋದು. ಬಟ್ ಚಪಾತಿ ಬದಲು ನಮ್ಮ ಮಗನಿಗೆ ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವನಿಗೆ ಸ್ವಲ್ಪ ಕೋಲ್ಡು ಮತ್ತು ಕಾಫ್ ಆಗಿತ್ತು. ಅದಕ್ಕೋಸ್ಕರನೇ ಆಯಿಲ್ ಐಟಮ್ ಬೇಡ ಅಂತ ಹೇಳಿಬಿಟ್ಟು ನಾನು ಆ ಚಪಾತಿನ ಮಾಡ್ಕೊಳ್ತಾ ಇದ್ದೆ. ಇಲ್ಲಾಂದರೆ ಆಲ್ಮೋಸ್ಟ್ ಒಂದು ಸ್ಕೂಲ್ಗೆ ನಾನು ಪೂರಿನೇ ಕಳಿಸ್ಕೊಡ್ತೀನಿ. ಬಟ್ ಅವನ್ನ ಹೆಲ್ತ್ ನೋಡ್ಕೊಳ್ಬೇಕಲ್ವ ಅಂತ ಹೇಳಿಬಿಟ್ಟು ಅವನಿಗೆ ನಾನು ಚಪಾತಿನ ಮಾಡಿಕೊಡ್ತಾಯಿದ್ದೆ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡೆ ಒಂದು ಟೊಮಾಟೋನ ಹಾಕ್ಕೊಳ್ತಾ ಇದ್ದೀನಿ. ಟೊಮಾಟೊ ಫುಲ್ ಫ್ರೈ ಆಗಬೇಕು, ಫುಲ್ ಸಾಫ್ಟಾಗಿ ಆಗಬೇಕು. ಆನಿಯನ್ ಏನಾದರೂ ಬೇಗ ಫ್ರೈ ಆಗಬೇಕಂದ್ರೆ ಸಾಲ್ಟ್ ಹಾಕೊಳ್ಳಿ. ಇಲ್ಲಾಂದರೆ ಆನಿಯನ್ ಆದಮೇಲೆ ಟೊಮಾಟೊ ಹಾಕ್ಕೊಳ್ತೀವಲ್ವ, ಆವಾಗ ಒಂಚೂರು ಸಾಲ್ಟ್ನ ಹಾಕ್ಕೊಂಡ್ರೆ ನಿಮಗೆ ಬೇಗ ಸಾಫ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಯಾವುದೇ ಒಂದು ಅಡುಗೆ ಕೂಡ ಮಾಡಲ್ಲ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ಗೆ ಕಂಪಲ್ಸರಿ ಯಾವುದೇ ಒಂದು ಅಡುಗೆ ಮಾಡಿದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಂಪಲ್ಸರಿ ಮಾಡಲೇಬೇಕು. ಇಲ್ಲಾಂದರೆ ಅವ್ರಿಗೆ ಅಪ್ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವ್ರ ಸ್ಟಮಕ್ಕಿಗೆ ಅಷ್ಟೊಂದು ಸರಿ ಬರಲ್ಲ. ಮತ್ತು ಇನ್ನು ಚಿಲ್ಲಿನೂ ಅಷ್ಟೇ, ಗ್ರೀನ್ ಚಿಲ್ಲಿನೂ ಕೂಡ ನಾನು ಜಾಸ್ತಿ ಉಪಯೋಗಿಸಿದ್ರೆ ಅವ್ರಿಗೆ ಸೆಟ್ ಆಗೋಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಖಾರದ ಪುಡಿ ಈ ಥರನೇ ಯೂಸ್ ಮಾಡ್ತೀನಿ. ಖಾರದ ಪುಡಿ ಕೂಡ ನಾವು ಹೋಮ್ ಮೇಡೇ ಯೂಸ್ ಮಾಡೋದು. ಸೊ ಎಲ್ಲರೂ ಕೂಡ ಹೋಮ್ ಮೇಡ್ ಯೂಸ್ ಮಾಡಿ, ಕೆಲವರು ಶಾಪ್ಗೆ ಯೂಸ್ ಮಾಡ್ತಾರೆ. ಸೊ ಅವರವ್ರ ಅನುಕೂಲ ತಕ್ಕಂತೆ ಯೂಸ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪೊಟ್ಯಾಟೊನ. ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನು ಅದಕ್ಕೆ ಅರಿಶಿನ ಪುಡಿ, ಹಾಗೆ ಟೊಮೊಟೊ, ಈರುಳ್ಳಿ, ಸಾಸಿವೆ, ಕರಿಬೇವು ಮತ್ತು ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ಹಾಕ್ಕೊಂಡು ನಾನು ಮಿಕ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಒಂಚೂರು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನಾನು ಆಲ್ಮೋಸ್ಟ್ ಬೇಗ ಯಾವ ಐಟಮ್ ಆಗುತ್ತೆ ಅದೇ ಐಟಮ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಂದರೆ ನನಗೂ ರಿಸ್ಕ್ ಆಗಬಾರ್ದು, ಸೊ ನನ್ನ ಮಗನಿಗೂ ಕೂಡ ಅಷ್ಟೊಂದು ಇಷ್ಟಪಟ್ಟು ತಿನ್ನಬೇಕು. ಸೊ ಆ ರೀತಿ ಪ್ಲ್ಯಾನ್ ಮಾಡಿ ಅಡುಗೆ ಮಾಡ್ಕೊಳ್ತೀನಿ. ಯಾವಾಗಲೂ ನೈಟೇ ನಾಳೆ ಏನಾದರೂ ಮಾಡಬೇಕಂದ್ರೆ ಇವತ್ತು ದಿವಸನೇ ಇಲ್ಲ 1 week ಬಿಫೋರೇ ನಾನು ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ತೀನಿ. ಒಂದು ಬ್ರೇಕ್ಫಾಸ್ಟು ಯಾವ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು.
ಸೊ ಅವ್ರಿಗೆ ಆಲ್ಮೋಸ್ಟ್ ದೋಸೆ, ಚಟ್ನಿ, ಚಪಾತಿ, ಪೂರಿ ಸೊ ಈ ಥರ ಐಟಮ್ಸ್ ಜಾಸ್ತಿ ಇಷ್ಟಪಡ್ತಾನೆ. ರೈಸ್ ಐಟಮಲ್ಲಿ ಪುಳಿಯೋಗರೆ ಆ ಥರ ಎಲ್ಲ ಇಷ್ಟಪಡ್ತಾನೆ. ಇನ್ನು ನಾನ್ ವೆಜ್ಜಲ್ಲಿ ಫುಲ್ ಎಲ್ಲ ನಾನ್ ವೆಜ್ ಏನೇ ಮಾಡಿದ್ರು ಕೂಡ ಅವ್ನು ಇಷ್ಟಪಡ್ತಾನೆ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಈಗ ಆಲೂಗಡ್ಡೆ ಫ್ರೈ ಕೂಡ ರೆಡಿಯಾಗಿದೆ. ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ರೆಡಿ ಆಗುತ್ತೆ. ಟೀಗೆ ಇಟ್ಕೊಂಡಿದ್ನಲ್ವ, ಸೊ ಈಗ ಟೀಗೆ ರೆಡಿ ಆಯಿತು. ನಾನು ಈ ಕಡೆ ಒಂದು ಕಡೆ ಪಲ್ಯ ಬೇಯ್ತಾ ಇರೋಷ್ಟರಲ್ಲಿ ನಾನು ಟೀ ಕುಡ್ಕೊಂಡು ಬರೋಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಸಾಫ್ಟಾಗಿ ನೆಂದಿರುತ್ತೆ. ಸೊ ಈಗ ನಾನು ಸಾಫ್ಟಾಗಿ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋಲೆಲ್ಲ ನಾನು ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಫಸ್ಟು ನಾನು ಎಲ್ಲ ಬಾಲ್ಸ್ನ ಒಟ್ಟಿಗೆ ಮಾಡ್ಕೊಳ್ತೀನಿ. ಬಾಲ್ಸ್ ಎಷ್ಟು ದೊಡ್ಡ ಚಪಾತಿ ಬೇಕು ಸೊ ಅದ್ರ ಮೇಲೆ ಡಿಪೆಂಡಾಗಿ ಒಂದು ಸ್ಮಾಲ್ ಬಾಲ್ ಸೈಜಲ್ಲಿ ನಾನು ಚಪಾತಿ ರೌಂಡನ್ನ ಮಾಡಿಟ್ಕೊಳ್ತೀನಿ. ಪ್ರತಿಯೊಂದನ್ನು ಕೂಡ ಮಾಡಿಟ್ಕೊಂಡಾದಮೇಲೆ ಅದಕ್ಕೆ ಆಯಿಲ್ ಹಾಕಿ ಚಪಾತಿ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ. ಮತ್ತು ಚಪಾತಿ ನಾದಿದ ಮೇಲೆ ಒಂದು 10ರಿಂದ 20 ನಿಮಿಷ ಆದರೂ ನೀವು ನೆನೆಯೋದಕ್ಕೆ ಬಿಡಬೇಕು. ಆವಾಗಲೇ ಚಪಾತಿ ಸಾಫ್ಟ್ ಆಗೋದಕ್ಕೆ ಸಾಧ್ಯ. ನೀವು ಚಪಾತಿ ಹಿಟ್ಟು ಕಲಸಿದ ತಕ್ಷಣ ಚಪಾತಿ ಮಾಡಿದ್ರೆ ಅಷ್ಟೊಂದು ಸಾಫ್ಟಾಗಿ ಆಗಲ್ಲ. ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟರೆ ಚಪಾತಿ ಸಾಫ್ಟಾಗೆ ಆಗುತ್ತೆ. ಮತ್ತು ನೈಟ್ವರೆಗೂ ಕೂಡ ಅದು ಗಟ್ಟಿಯಾಗಲ್ಲ, ಹಪ್ಪಳ ಥರ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ನಾನು ಈ ಥರನೇ ಚಪಾತಿ ಮಾಡೋದು. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡಿಂಗ್ನ ಮಾಡಿಬಿಟ್ಟು ಚಪಾತಿನ ಮಾಡ್ಕೊಳ್ತೀನಿ. ರೌಂಡ್ ಶೇಪಲ್ಲಿ ಮಾಡಿದ್ರೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ. ಚಪಾತಿ ಮಾಡೋ ಆಗಿದ್ರೆ ಅವ್ರಿಗೆ ಈ ಥರ ಶೇಪಲ್ಲೇ ಮಾಡಬೇಕು. ಸೊ ನನ್ನ ಮಗನೂ ಕೂಡ ಈ ಥರ ಶೇಪಲ್ಲೇ ಇಷ್ಟಪಡ್ತಾನೆ ಮತ್ತು ಚಪಾತಿನೂ ಇಷ್ಟಪಟ್ಟು ತಿಂತಾನೆ. ಈ ರೀತಿ ಮಾಡಿದ್ರೆ ರೌಂಡ್ ಶೇಪಲ್ಲಿ ಮಾಡಿದ್ರೆ ಅಷ್ಟೊಂದು ಇಬ್ಬರು ಕೂಡ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಟ್ರಯಾಂಗಲ್ ಶೇಪಲ್ಲೇ ಚಪಾತಿನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬೆಳಗ್ಗೆನೇ ನೈಟೇ ಎಲ್ಲ ಕೆಲಸ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಜಸ್ಟ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಟೀ ಕಾಫಿ ಅದಾದಮೇಲೆ ಕಸ ಗುಡಿಸಿ ಮಾಪ್ ಮಾಡಿಬಿಡ್ತೀನಿ ಅಷ್ಟೇನೆ. ನನ್ನ ಹಸ್ಬೆಂಡಿದೆ, ನನಗೇನು ಟೆನ್ಷನ್ ಇಲ್ಲ. ಸೊ ಅವ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ನಾನು ಬ್ರೇಕ್ಫಾಸ್ಟ್ ಮಾಡಿ ಅವನ್ನ ಎಬ್ಬರಿಸಿ ಮನೆ ಕ್ಲೀನ್ ಮಾಡಿ ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕಲ್ವ. ಸೊ ಬೆಳಗ್ಗೆ ಟೈಮ್ ಹೋಗೋದು ಕೂಡ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರನೇ ನನ್ನ ಹಸ್ಬೆಂಡ್ ಇಲ್ಲ, ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರಲ್ವ, ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಅವರಿದ್ದರೆ ನನಗೇನು ಟೆನ್ಷನ್ ಇಲ್ಲ. ನಾನು ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಮನೆ ಕ್ಲೀನ್ ಮಾಡಿಬಿಡ್ತೀನಿ. ನನ್ನ ಮಗನಿಗೆ ಸ್ನಾನ ಮಾಡಿಸೋದ್ರೆ ಹಿಡ್ಕೊಂಡು ಒಂದು ಯೂನಿಫಾರ್ಮ್ ಹಾಕಿ ಒಂದು ರೆಡಿ ಮಾಡಿಸೋದೆಲ್ಲ ನನ್ನ ಹಸ್ಬೆಂಡೇ ಹೆಲ್ಪಿಂಗ್ ಮಾಡ್ತಾರೆ. ಸೊ ಅವನು ಕೂಡ ಇಷ್ಟಪಟ್ಟು ನಮ್ಮ ಮನೆಯವ್ರ ಜೊತೆ ರೆಡಿ ಆಗ್ತಾನೆ ಅಂತಲೇ ಹೇಳ್ಬೋದು. ಅದಕ್ಕೆ ಟೆನ್ಷನ್ ಇಲ್ಲ ನನ್ನ ಹಸ್ಬೆಂಡ್ ಇದ್ದರೆ. ಸೊ ಅವನಿಗೆ ರೆಡಿ ಮಾಡೋದು ಹಿಡ್ಕೊಂಡು ಅವನಿಗೆ ಸ್ಕೂಲ್ ಬಿಡೋದೆಲ್ಲ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾರೆ. ಅವರಿಲ್ಲ ಅಂದರೆ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ಬೇಕಾಗುತ್ತೆ ಅಷ್ಟೇನೇ. ಸೊ ಪಲ್ಯ ಕೂಡ ರೆಡಿ ಆಯಿತು, ಈ ಕಡೆ ಚಪಾತಿ ಕೂಡ ರೆಡಿ ಆಯಿತು. ಈಗ ಒಂದೊಂದಾಗಿ ಬೇಯಿಸ್ಕೊತೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಪ್ತಾ ಇದೆ ನೋಡ್ತಾ ಇದ್ದೀರಲ್ವ. ಸೊ ನೀವು ಕೂಡ ಚಪಾತಿ ಏನಾದರೂ ಸಾಫ್ಟಾಗಿ ಮಾಡ್ಕೋಬೇಕು, ನಮ್ಮ ಮನೇಲಿ ಸಾಫ್ಟಾಗಿ ಬರೋಲ್ಲ, ಗಟ್ಟಿಯಾಗಿ ಮಾಡ್ತೀವಿ ಅಂತ ಅನ್ನೋರು ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಜಾಸ್ತಿ ಮಾಡ್ಕೊಳ್ಳಲ್ಲ, ಎಷ್ಟಕ್ಕೆ ಬೇಕು ಲಿಮಿಟೆಡಾಗೆ ಮಾಡ್ಕೊಳ್ತೀನಿ. ಅದಾದಮೇಲೆ ಆಫ್ಟರ್ನೂನ್ ನಾನು ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಮಧ್ಯಾಹ್ನ ಮೇಲೆ ನಾನು ಸಾಂಬಾರಾಗಲಿ ಪಲ್ಯ ಆಗಲಿ ಸೊ ಆ ರೀತಿ ಮಧ್ಯಾಹ್ನ ಮಾಡ್ಕೊಳ್ತೀನಿ. ಬಟ್ ಬೆಳಗ್ಗೆ ಹೊತ್ತು ನಾನು ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ನಮ್ಮ 3 ಜನಕ್ಕೆ ಸೊ ಅಷ್ಟೇ ನಾನು ಮಾಡ್ಕೊಳ್ತೀನಿ. ಒಬ್ರಿಗೆ ಎಷ್ಟು ಚಪಾತಿ ಬೇಕು ಸೊ ಆ ರೀತಿ ಒಂದು ಬಾಕ್ಸಿಗೆ ಹಿಡ್ಕೊಂಡು ನಾನು ವೇಸ್ಟ್ ಮಾಡಲ್ಲ ಯಾವತ್ತೂ. ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕೋ ಅಷ್ಟೇ ಬ್ರೇಕ್ಫಾಸ್ಟ್ನ ಮಾಡಿ ಮುಗಿಸ್ಕೊಳ್ತೀನಿ. ಏನಾದರೂ ಚಪಾತಿ ಏನಾದರೂ ಮಿಕ್ಕಿದೆ ಅಥವಾ ದೋಸೆ ಏನಾದರೂ ಮಾಡಿದರೆ ನಾನು ಅಮ್ಮನ ಮನೆಗೆ ಬರ್ತೀನಲ್ವ, ಸೊ ಹಾಗೆ ಅಮ್ಮನ ಮನೆಗೆ ಕೂಡ ತೊಗೊಂಡು ಬಂದುಬಿಡ್ತೀನಿ. ಅಮ್ಮನೂ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ, ನಂದು ಅವ್ರು ತಿಂತಾರೆ, ಅಮ್ಮ ಮಾಡಿರೋದು ನಾವು ಬ್ರೇಕ್ಫಾಸ್ಟ್ಗೆ ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ತಿಂತೀವಿ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಬೇಗ ಎದ್ದು ಮಾಡೋದ್ರಿಂದ ಒಂದು ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ. ಈಗ ನಾನು ಬೇಗನೆ ಚಪಾತಿ ಕೂಡ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ರೆಡಿ ಆದಮೇಲೆ ಇನ್ನು ಅವನ್ನ ಎಬ್ಬರಿಸ್ಬೇಕು. ಅವನ್ನ ಎಬ್ಬರಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ಅವನಿಗೆ ಫುಲ್ ರೆಡಿ ಮಾಡಿಸ್ಬೇಕಲ್ವ. ಸೊ ಅಲ್ಲಿ ನಮ್ಮ ಟೈರ್ಡ್ನೆಸ್. ಆಮೇಲೆ ನಾನು ದೋಸೆ ಹಿಟ್ಟು ಹಾಕಬೇಕು ಅಂತ ನಿನ್ನೆನೇ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಬೆಳಗ್ಗೆ ನೆನೆಸಿದ್ರೆ ನಾನು ಈವ್ನಿಂಗಿಗೆ ಹೋಗಿ ನಾನು ಗ್ರೈಂಡ್ ಮಾಡಿಸ್ಕೊಂಡು ಬರ್ಬೋದು. ಅದು ಕೂಡ ನಮ್ಮ ಮನೆ ಹತ್ರನೇ ಇರೋದು. ಅದಕ್ಕೋಸ್ಕರನೇ ಇವಾಗ ಚಪಾತಿ ಪಲ್ಯ ಎಲ್ಲ ಮಾಡಿ ಆಯಿತು. ಸೊ ಬೇಗ ದೋಸೆಗೆ ನೆನೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಾನು ದೋಸೆ ರೈಸ್ ಎಲ್ಲ ನಾನು ಊಟಿಯಿಂದ ತೊಗೊಂಡು ಬರ್ತೀನಿ. ನಮ್ಮ ನಾದಿನಿನೇ ಕೊಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರ ಹಸ್ಬೆಂಡ್ ಇದ್ದಾರೆ, ನಮ್ಮ ಮನೆಯವರು ಇದ್ದಾರಲ್ವ ಅವ್ರ ಅಣ್ಣವರ ವೈಫೇ ಅವರು ಮತ್ತು ನಮ್ಮ ಮನೆಯವರ ಅಕ್ಕ ಅಂದರೆ ನಮ್ಮ ನಾದಿನಿ ಅವರೇ ಕೊಡ್ತಾರೆ. ಸೊ ದೋಸೆ ರೈಸ್ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ವೆಜಿಟೇಬಲ್ಸ್ ಆಗಲಿ ಪೊಟ್ಯಾಟೊ ಕೂಡ ನಾನು ವೆಜಿಟೇಬಲ್ಸ್ ಕೂಡ ಊಟಿಂದ ತೊಗೊಂಡು ಬರ್ತೀನಿ. ಸೊ ತುಂಬಾ ಆರ್ಗ್ಯಾನಿಕ್ ಆಗಿರುತ್ತೆ.
ಇಲ್ಲಿರೋ ಪೊಟ್ಯಾಟೊ ಅಂಗಡಿಯಿಂದ ತೊಗೊಂಡು ಬಂದಿರೋ ಪೊಟ್ಯಾಟೊನ ಒಂದು 3-4 ಡೇಸ್ ಇಟ್ಟರೆ ಆ ಪೊಟ್ಯಾಟೊ ಅಷ್ಟು ಬೇಗ ಮೊಳಕೆ ಬಂದಿರುತ್ತೆ. ಬಟ್ ನಾನು ಊಟಿಯಿಂದ ತಂದಿರೋ ವೆಜಿಟೇಬಲ್ಸು ಯಾವುದೂ ಅಷ್ಟು ಬೇಗ ಕೆಡೋದೇ ಇಲ್ಲ. ಸೊ ತುಂಬಾ ಇದಾಗಿ ನ್ಯಾಚುರಲ್ ಆಗಿ ಬೆಳೀತಾರೆ ಅಂತಲೇ ಹೇಳ್ಬೋದು ನಮ್ಮ ಊಟಿಯಲ್ಲಿ. ಅದಕ್ಕೋಸ್ಕರ ಪೊಟ್ಯಾಟೊ ಎಲ್ಲ ಏನಾದರೂ ತಂದರೆ ಅದರಿಂದ ಫ್ರೆಂಚ್ ಫ್ರೈಸ್ ಮಾಡೋದಾಗಿರಲಿ, ಅದರಿಂದ ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಮಾಡೋದಾಗಿರಲಿ, ತುಂಬಾ ಊಟಿಯಿಂದ ತಂದಿರೋ ಪೊಟ್ಯಾಟೊಸಿಂದನೇ ಆ ರೀತಿ ಮಾಡ್ತೀನಿ. ಈವನ್ ಊಟಿಗೆ ಹೋದರೂ ಕೂಡ ನಾನು ಆ ಥರ ರೆಸಿಪೀಸ್ ಎಲ್ಲ ಅವ್ರಿಗೆ ಮಾಡಿ ಕೊಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈಗ ನಾನು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಅವನ್ನ ಎಬ್ಬರಿಸಿ ಅವನ್ನ ರೆಡಿ ಮಾಡಬೇಕಾಗುತ್ತೆ. ಈಗ ದೋಸೆ ಅಕ್ಕಿಗೆ ಹಾಕ್ತಾಯಿದ್ದೀನಲ್ವ, ದೋಸೆಗೆ ನಾನು ಒಂದು ವಾರಕ್ಕಾಗೋಷ್ಟು ನಾನು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಏನಕ್ಕಂದರೆ ನನ್ನ ಮಗನಿಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ. ಸೊ ಯಾವಾಗಾದರೂ ಏನಾದರೂ ಹಸಿವಾಗ್ತಾಯಿದೆ ಅಂದಾಗ ಜಸ್ಟ್ ದೋಸೆ ಇಲ್ಲಾಂದರೆ ಇಡ್ಲಿ. ಸೊ ಚಟ್ನಿ ಕೂಡ ಆರಾಮಾಗಿ ಮಾಡ್ಕೊಳ್ಬೋದಲ್ವ, ಕಡಲೆ ಬೀಜ ಚಟ್ನಿ ಮಾಡ್ಕೊಬೋದು, ತೆಂಗಿನಕಾಯಿ ಇದೆ ತೆಂಗಿನಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಏನು ಚಟ್ನಿ ಬೇಕಾದರೂ ಮಾಡ್ಕೊಬೋದು. ದೋಸೆ ಹಿಟ್ಟು ರೆಡಿ ಇರಬೇಕು ಅಷ್ಟೇ. ನಾನು ಔಟ್ಸೈಡ್ ದೋಸೆ ಹಿಟ್ಟು ತರೋದೇ ಇಲ್ಲ, ಮನೆಯಲ್ಲೇ ನಾನು ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಕ್ಲೀನಾಗಿ ಒಂದು 3 to 4 ಟೈಮ್ಸ್ ವಾಶ್ ಮಾಡ್ಕೊಳ್ತೀನಿ. ಆವಾಗಲೇ ಇಡ್ಲಿ ದೋಸೆ ವೈಟಾಗಿ ಬರೋದಕ್ಕೆ ಸಾಧ್ಯ. ಇಲ್ಲಾಂದರೆ ಇಡ್ಲಿ ದೋಸೆ ಸ್ವಲ್ಪ ಕಲರ್ ಡಲ್ಲಾಗಿ ಬರುತ್ತೆ. ಅದಕ್ಕೋಸ್ಕರನೇ ರೇಷನ್ ರೈಸ್ ಇದ್ದರೆ 3-4 ಟೈಮ್ಸ್ ಕಂಪಲ್ಸರಿ ತೊಳ್ಕೊಳ್ಳೇಬೇಕು. ಅಲ್ಲಿವರೆಗೂ ನಾವು ಇಲ್ಲಾಂದರೆ ದೋಸೆ ಇಡ್ಲಿ ವೈಟಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ದೋಸೆಗೆ ಇಡ್ಲಿಗೆ ಹಾಕೋವಾಗ ಒಂದು ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಕಡಲೆಬೇಳೆ, ಹಾಗೆ ಒಂದು ಸ್ವಲ್ಪ ಸಾಬುದಾನ ಹಾಕೋದ್ರಿಂದ ಇಡ್ಲಿ ಸಾಫ್ಟ್ ಆಗುತ್ತೆ. ಹಾಗೆ ಫುಲ್ ಸ್ಪಾಂಜಿಯಾಗಿ ಆಗುತ್ತೆ. ಇಡ್ಲಿ ತುಂಬಾ ಸಾಫ್ಟಾಗಿ ಆಗುತ್ತೆ. ನನ್ನ ಹತ್ರ ಸ್ವಲ್ಪ ಸಾಬುದಾನ ಇತ್ತು, ಅದಕ್ಕೋಸ್ಕರ ಸ್ವಲ್ಪನೇ ಸಾಬುದಾನ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನಾನು ದೋಸೆಗೆ ರೆಡಿ ಮಾಡ್ಕೊಂಡಾಯಿತು. ಇದು ಈವ್ನಿಂಗ್ ಗ್ರೈಂಡ್ ಮಾಡಿಸ್ಕೊಂಡು ಬರ್ತೀನಿ. ಸೊ ಈಗ ನಾನು ಕಿಚನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊತೀನಿ. ಯಾವತ್ತೂ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಕೆಲಸ ಮಾಡಾದ್ಮೇಲೆ ಕಿಚನ್ ಫಸ್ಟ್ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋಸಲ್ಲೆಲ್ಲ. ಸೊ ಈಗ ನನ್ನ ಮಗನಿಗೆ ನಾನು ಚಪಾತಿ ಈ ರೀತಿ ಪೀಸ್ ಮಾಡಿ ಹಾಕಿದ್ರೆ ಸೊ ಅವನಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಈ ರೀತಿ ಪೀಸ್ ಮಾಡಿ ಹಾಕ್ತೀನಿ. ಮತ್ತು ಇದ್ರ ಜೊತೆ ಪಲ್ಯ ಹಾಕ್ತೀನಿ, ಇಲ್ಲಾಂದರೆ ಫ್ರೂಟ್ಸ್ ಏನಾದರೂ ಹಾಕ್ತೀನಿ ಅವನಿಗೆ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ತೀನಿ. ಬಟ್ ಅವನಿಗೆ ಕೋಲ್ಡ್ ಆಗಿರೋದ್ರಿಂದ ನಾನು ಏನು ಸೌತೆಕಾಯಿ ಆಗಲಿ ಫ್ರೂಟ್ಸ್ ಆಗಲಿ ಯಾವುದೂ ಕೊಟ್ಟಿಲ್ಲ. ಸೊ ಅವನಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಕ್ಯಾರೆಟ್ ತಿಂತಾನೆ. ಎವ್ರಿ ಡೇ ಅಟ್ಲೀಸ್ಟ್ 1 ಕ್ಯಾರೆಟ್ ಆದರೂ ಅವ್ನು ತಿಂತಾನೆ. ಸೊ ಕ್ಯಾರೆಟ್ ಹಾಕಿದ ದಿವಸ ಅವ್ನು ಫುಲ್ ಖುಷಿಯಾಗಿರ್ತಾನೆ. ಬಾಕ್ಸ್ ನೋಡಿದ ತಕ್ಷಣ ಊಟ ನೋಡಿ ಖುಷಿಯಾಗಿರ್ತಾನೆ ಏನೋ ಗೊತ್ತಿಲ್ಲ, ಬಟ್ ಕ್ಯಾರೆಟ್ ನೋಡಿ ತುಂಬಾ ಖುಷಿ ಆಗ್ತಾನೆ ಅವನು. ಅದಕ್ಕೋಸ್ಕರನೇ ಕ್ಯಾರೆಟು ಚಪಾತಿ ಆಲೂಗಡ್ಡೆ ಪಲ್ಯನ ಹಾಕಿ ಅವನಿಗೆ ಬಾಕ್ಸ್ ರೆಡಿ ಮಾಡಿ ಆಯಿತು. ಸೊ ಈಗ ಅವನಿಗೆ ಎಬ್ಬರಿಸ್ತೀನಿ. ಅವ್ನ ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡಿ ಆಯಿತು. ನಾನು ಈಗ ಅವನ್ನ ಎಬ್ಬರಿಸ್ತೀನಿ. ಇನ್ನೂ ಮಲಗಿದ್ದಾನೆ ಅವನು, ನೋಡ್ತಾ ಇದ್ದೀರಲ್ವ ಇನ್ನೂ ಮಲಗಿದ್ದಾನೆ. ಬಟ್ ಏನಂದರೆ ಬೆಳಗ್ಗೆ ರೂಢಿ ಆಗಿಬಿಟ್ಟಿದೆ ಅವನಿಗೆ. ಎದೋಳು ಅಂದಿದ ತಕ್ಷಣ ಎದೊಳ್ತಾನೆ, ಅವನೊಂದು ಕೆಲಸ ಎಲ್ಲ ಮಾಡ್ಕೊಳ್ತಾನೆ. ತುಂಬಾ ಖುಷಿ ಆಗುತ್ತೆ ಆ ರೀತಿ ಮಾಡುವಾಗ. ಎದೋಳು ಟೈಮ್ ಆಯಿತು ಸ್ಕೂಲ್ಗೆ ಹೋಗಲ್ವಾ ಅಂತ ಹೇಳಿದರೆ ಸಾಕು ಎದ್ಬಿಟ್ಟು ಕುತ್ಕೊಂಡು ಬಿಡ್ತಾನೆ. ಇನ್ನು ಅವ್ರ ಅಪ್ಪ ಇದ್ರಾಗ ಅವ್ನಿಗೆ ಇನ್ನೂ ಖುಷಿ ಆಗುತ್ತೆ, ಯಾಕಂದರೆ ಅವರೇ ಬೆಳಗ್ಗೆ ಅವನ್ನ ಎಬ್ಬರಿಸೋದು. ಸೊ ಎದ್ದು ಕುತ್ಕೊಂಡ ನೋಡಿ. ನಾನು ಎದೋಳು ಗುಂಡು ಟೈಮ್ ಆಯಿತು ಸ್ಕೂಲ್ಗೆ ಅಂತ ಹೇಳಿದರೆ ಸಾಕು ಎದ್ಬಿಟ್ಟು ಕುತ್ಕೊಂಡು ಬಿಡ್ತಾನೆ. ಸೊ ಎದ್ದಿದ್ದಾನೆ, ನೋಡ್ತಾ ಇದ್ದೀರಲ್ವ. ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿಸ್ತೀನಿ. ಎದ್ದಿದ ತಕ್ಷಣ ಟಕ ಅಂತ ರೆಡಿ ಮಾಡ್ಸೋಕ್ಕೆ ಹೋಗಲ್ಲ. ಸ್ವಲ್ಪ ಅವ್ನಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡ್ತೀನಿ. ಒಂದು ಗ್ಲಾಸ್ ನೀರು ಕೊಡ್ತೀನಿ. ಕುಡಿದು ಆದಮೇಲೆ ಅವ್ನು ನೆಕ್ಸ್ಟ್ ಕೆಲಸಗಳನ್ನೆಲ್ಲ ಮಾಡಿಸ್ತೀನಿ. ನೋಡಿಸ್ಲಾ ಈ ಕಡೆ ಎಲ್ಲ ತೋರಿಸ್ಲಾ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಅವನಿಗೂ ಕೂಡ. ಮತ್ತು ಹೆಲ್ಪಿಂಗ್ ಮಾಡ್ತೀನಿ ಅಂತ ತುಂಬಾ ಹೇಳ್ತಾ ಇರ್ತಾನೆ. ಸೊ ಯೂಟ್ಯೂಬೆಲ್ಲ ನೋಡ್ತಾ ಇರ್ತಾರಲ್ವ, ಅದರಲ್ಲಿ ಯಾವ ರೀತಿ ಮಾಡ್ತಾರೆ ಸೊ ಅದನ್ನು ನೋಡಿ ಅವನು ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಖುಷಿಯಾಗುತ್ತೆ ಆ ರೀತಿ ಎಲ್ಲ ಹೇಳಿದ್ರೆ. ಸೊ ನಾನು ಸ್ಕೂಲ್ ಡ್ರಾಪ್ ಮಾಡಿ ಅಮ್ಮ ಮನೆಗೆ ಬಂದಾಯಿತು. ನಮ್ಮಮ್ಮ ಮನೆ ಹತ್ರನೇ ಅವ್ನಿಗೆ ಸ್ಕೂಲ್ಗೆ ಹಾಕಿರೋದು. ನನ್ನ ಸಿಸ್ಟ್ರು ಈ ಲೋಷನ್ ನಿಮ್ಮ ಮನೆ ಸೈಡ್ ಸಿಗುತ್ತಾ ಕೇಳು ಅಂತ ಹೇಳ್ತಿದ್ರು. ಅದಾದಮೇಲೆ ನನ್ನ ಮಗನಿಗೆ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದಾಯಿತು. ಸೊ ಬಂದಾಗ ನನ್ನ ಸಿಸ್ಟ್ರು ಬೇಕ್ರಿಗೆ ಕರ್ಕೊಂಡು ಹೋಗಿದ್ಲು. ನನ್ನ ಮಗನಿಗೆ ಐಸ್ ಕ್ರೀಮ್ ಬೇಕಂತೆ, ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಬೇಕ್ರಿಗೆ ಕರ್ಕೊಂಡು ಹೋಗಿ. ಸೊ ಅಲ್ಲಿ ತಿನ್ಬೇಕು ಅನಿಸ್ತಾ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಡು ಆಮೇಲೆ ನನ್ನ ಮಗನಿಗೆ ಏನಾದರೂ ಐಸ್ ಕ್ರೀಮ್ ಬೇಕು, ನನಗೆ ಅದು ಬೇಕು, ಇದು ಗೊತ್ತಲ್ವ ಮಕ್ಕಳು ಏನು
ನೋಡೋದೇನು ಬೇಕು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವ್ನಿಗೆ ಏನು ಬೇಕೋ ಅದನ್ನು ಈಸ್ಕೊಂಡು ಅದಾದಮೇಲೆ ಹೋಟೆಲ್ ಶಾಪ್ ಇತ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸೊ ಅದೇ ಪಕ್ಕದಲ್ಲಿರುವಂಥ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಇಡ್ಲಿ ಸಾಂಬಾರು ಪಲಾವ್ ಆ ಥರ ಎಲ್ಲ ಊಟ ಮಾಡಿಕೊಂಡು ನನ್ನ ಮನೆಗೆ ನಾನು ಹೋದೆ. ನನ್ನ ಮನೆಗೆ ಹೋಗಿದ ತಕ್ಷಣ ನೋಡ್ತಾ ಇದ್ದೀರಲ್ವ ಅವ್ನ ಡ್ಯಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಅವ್ನ ಸ್ಟೆಪ್ಸ್ ನೋಡ್ತಾಯಿದ್ರೆ ನೀವು ಕೂಡ ಖುಷಿ ಪಡ್ತೀರ ಅಂತ ಅನಿಸುತ್ತೆ. ಅವನು ಯಾವ ಥರ ಸ್ಟೆಪ್ಸ್ನ ಮಾಡ್ತಾಯಿದ್ರೆ ಆ ಇಬ್ಬರು ಇದ್ದಾರಲ್ವ ಆ ಕಡೆ ಈ ಕಡೆ ಅವ್ರ ನಮ್ಮ ಮನೆ ಪಕ್ಕ ಇರೋ ಮಕ್ಕಳು. ಸೊ ಯಾವಾಗಲೂ ಇವ್ರ ಜೊತೆ ಬಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಸೊ ಇವನು ಕೂಡ ಹೋಗ್ತಾನೆ ಆಟ ಆಡೋದಕ್ಕೆ. ಟಿ ವಿಯಲ್ಲಿ ಗಣೇಶ ಹಾಕು ಅಂತ ಹೇಳಿ ಗಣೇಶ ಸಾಂಗ್ ಹಾಕ್ಕೊಂಡು ಈ ರೇಂಜಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಾನಂತೂ ಬಿದ್ದು ಎಂಜಾಯ್ ಮಾಡ್ತಾಯಿದ್ದೀನಿ. ಈವನ್ ನಾನು ಎಡಿಟ್ ಮಾಡೋದು ಕೂಡ ನನಗೆ ತುಂಬಾ ನಗು ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಅವ್ರು ಒಂದೊಂದು ಮಾಡೋ ಸ್ಟೆಪ್ಸ್ ಕೂಡ ನನಗೆ ಸಖತ್ ನಗು ಬರ್ತಾಯಿತ್ತು. ಸೊ ಮಕ್ಕಳ ಜೊತೆ ಇರುವಾಗ ನಮ್ಗೆ ಎಷ್ಟೇ ನೋವಿದ್ರು ಕೂಡ ಎಲ್ಲವೂ ನಾವು ಮರ್ತು ಹೋಗ್ತೀವಿ ಅಂತಲೇ ಹೇಳ್ಬೋದು. ಆ ಒಂದು ಖುಷಿ ಆ ಮಕ್ಕಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನೇ ಇಷ್ಟ ಕೂಡ ನಮಗೆ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ. ಆ ಸ್ಕೇಟಿಂಗ್ಸ್ನ ತಂದು ಟ್ರೈಸೈಕಲ್ ಅದನ್ನು ತಂದು ಸೈಡಲ್ಲಿ ಇಟ್ಟು ನೋಡಿ ಯಾವ ರೀತಿ ಡ್ಯಾನ್ಸ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನೇನು ಸ್ಟೆಪ್ಸು ಕೂಡ ಯಾವ ರೀತಿ ಇತ್ತು ಅಂತಂದರೆ ನನಗೆ ಹೇಳ್ಕೊಳ್ಳೋಕ್ಕೆ ಆಗ್ತಾಯಿದ್ದಿದ್ದಿಲ್ಲ. ಸೊ ಆ ರೀತಿ ಸ್ಟೆಪ್ಸ್ನ ಒಂದೊಂದು ನ್ಯೂ ಸ್ಟೆಪ್ಸಾಗೆ ಕನ್ವರ್ಟ್ ಆಗಿ ಮಾಡ್ತಾಯಿದ್ದ. ಸೊ ಅವ್ನು ಯಾವ ರೀತಿ ಮಾಡ್ತಾಯಿದ್ದಾನೋ ಅದೇ ರೀತಿ ಅವ್ನ ಫ್ರೆಂಡ್ಸ್ ಕೂಡ ಮಾಡ್ತಾಯಿದ್ರು. ಯಾವಾಗಲೂ ಗಣೇಶ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ನನ್ನ ಮಗನಿಗೆ ಗಣೇಶ ಅಂದರೆ ತುಂಬಾ ಇಷ್ಟ. ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಅವನಿಗೆ, ತುಂಬಾ ಡ್ಯಾನ್ಸ್ ಆಡ್ತಾಯಿದ್ದ. ಸೊ ಅದಾದಮೇಲೆ ನೋಡ್ತಾ ಇದ್ದೀರಲ್ವ ಇವಾಗ ಅವಳು ಹುಡುಗಿ ಶಿವಾನಿ ಅಂತ ಅವಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅವ್ನು ನೋಡಿ ಇವಾಗ ನೆಕ್ಸ್ಟ್ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬ ಕ್ರೇಜ್ ಅವನಿಗೆ. ಮತ್ತು ಸ್ಪೋರ್ಟ್ಸಲ್ಲೂ ತುಂಬ ಕ್ರೇಜು, ಸಿಂಗಿಂಗಲ್ಲಿ ಕ್ರೇಜು. ಡ್ಯಾನ್ಸ್ ನೋಡಿ ಒಂದೊಂದೇ ಸ್ಟೆಪ್ಸು ಯಾವ ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆ ಮಕ್ಕಳಿಗೆ ನಗು ಬರ್ತಾಯಿತ್ತು ಅವನು ಆ ಥರ ಡ್ಯಾನ್ಸ್ ಮಾಡೋದನ್ನ ನೋಡಿ. ಆ್ಯಕ್ಚುಲಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋಣ ಅಂತ ಅಂದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟರೆ ನನಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇಲ್ಲ. ಮುಂಬರುವ ದಿವಸಗಳಲ್ಲಿ ನಾನು ಖಂಡಿತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಬಿಟ್ಟು ಅವ್ನ ಡ್ಯಾನ್ಸ್ನ ವೀಡಿಯೋನ ಹಾಕ್ತೀನಿ ಅಂತಲೇ ಹೇಳ್ಬೋದು. ಸೊ ಇವ್ನ ಡ್ಯಾನ್ಸ್ ನೋಡಿ ನೀವು ಖುಷಿ ಆಗ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಈ ಡ್ಯಾನ್ಸ್ ಸ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಕಮ್ ಬ್ಯಾಕ್. ಈಗ ಟೈಮ್ ಬಂದು 5 o'clock ಆಗಿದೆ. ಸೊ ನನ್ನ ಮಗ ಕೆಳಗಡೆ ಹೋಗಿದ್ದಾನೆ ಆಟ ಆಡೋದಕ್ಕೆ. ಸ್ವಲ್ಪ ಹೊತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು 5 o'clock ಆಗಿದೆ. ಈಗ ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿ ದೋಸೆಗೆ ಬೆಳಗ್ಗೆನೇ ನೆನೆ ಹಾಕಿದ್ನಲ್ವ, ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸೊ ಮೆಂತ್ಯ ಕಾಳು ಅದೆಲ್ಲ ಹಾಕಿದ್ದೀನಿ, ನೆಂದಿದೆ ಎಲ್ಲನೂ. ರೈಸು ಮತ್ತು ಉದ್ದಿನಬೇಳೆ. ರೈಸ್ ಇರಲಿಲ್ಲ, ಸೊ ಅವಲಕ್ಕಿ ಕೂಡ ಖಾಲಿಯಾಗಿತ್ತು, ನೋಡ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರನೇ ರೈಸ್ ಮಾಡಿದ್ದೀನಿ ಇವಾಗ ತಾನೆ. ಸೊ ರೈಸ್ ಆಗಿದೆ. ಒಂದು 6:30 7 o'clock ಹಂಗೆ ಹೋದರೂ ಕೂಡ ಇಲ್ಲೇ ಮನೆ ಹತ್ರನೇ ಇರೋದು, ಗ್ರೈಂಡ್ ಮಾಡಿಸ್ಕೊಂಡು ಬಂದರೆ ಆಗುತ್ತೆ. ಸೊ ರೈಸ್ ಆಗಿದೆ. ರೈಸು ಇಲ್ಲಾಂದರೆ ಅವಲಕ್ಕಿ ಆ ಥರ ಹಾಕ್ತೀನಿ. ಸಾಬುದಾನ ಇದ್ದರೆ ಸಾಬುದಾನ ಹಾಕ್ತೀನಿ, ಯಾಕಂದರೆ ಸಾಬುದಾನ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸಾಬುದಾನೂ ಸ್ವಲ್ಪನೇ ಇತ್ತು, ಅದು ಸ್ವಲ್ಪನೇ ಹಾಕಿದ್ದೀನಿ. ಅದಕ್ಕೋಸ್ಕರನೇ ರೈಸ್ ಹಾಕ್ತಾಯಿದ್ದೀನಿ, ಅವಲಕ್ಕಿ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ನನಗೆ ಸಂಜೆ ಟೀ ಆರ್ ಕಾಫಿ ಕುಡಿಯೋ ಅಭ್ಯಾಸ. ಈವ್ನಿಂಗ್ ಟೈಮು ನನ್ನ ಮಗ ಕೆಳಗಡೆ ಹೋಗಿ ಆಟ ಆಡ್ತಿದ್ದಾನೆ. ಅವ್ನ ಫ್ರೆಂಡ್ಸ್ ಜೊತೆ ಕೆಳಗಡೆ ಹೋಗಿ ಆಟ ಆಡ್ತಿದ್ದಾನೆ. ಸೊ ಹೇಳಿದ್ದೇನೆ ಅವನಿಗೆ, ಮಕ್ಕಳು ಕಳ್ಳರು ಬರ್ತಾರೆ, ತುಂಬ ಕೆಳಗಡೆ ಇರಬಾರ್ದು ಅಂದರೆ, ಇಲ್ಲ ನಾವು ರೋಡ್ ಬಿಟ್ಟು ಎಲ್ಲೋ ಆಚೆ ಹೋಗಲ್ಲ, ಗೇಟ್ ಒಳಗಡೆನೇ ಆಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಮಕ್ಕಳು ಸೇರಿಕೊಂಡು ಆಟ ಆಡ್ತಿದ್ದಾರೆ. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಬಂದೆ. ಮಕ್ಕಳು ಏನಾದರೂ ಜಗಳ ಮಾಡ್ಕೊಳ್ತಾರೆ, ಹೊಡೆದಾಡ್ತಾರೆ, ಅವ್ನು ನನಗೆ ಹೊಡೆದ ನೀನು ನನಗೆ ಹೊಡೆದ ಅಂತ ಹೇಳ್ಬಿಟ್ಟು ಇರ್ತಾರಲ್ವ. ಸೊ ಅವ್ರ ಅಣ್ಣ ಬಂದುಬಿಟ್ಟು ನಮ್ಮ ಪಕ್ಕದ ಮನೆ ಮಗ ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಅವ್ರೇನು ಟೀಕೆ ಮಾಡ್ತಿದ್ದಾರೆ ಅದನ್ನು ಬಂದು ನನ್ನ ಹತ್ರ ಇನ್ಫಾರ್ಮ್ ಮಾಡ್ತಿದ್ದಾನೆ, ಈ ರೀತಿ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೇಳೋಕ್ಕಂತ ಆಚೆ ಹೋಗಿ ಬಂದೆ. ಈಗ ನಾನು ಕಾಫಿ ಆರ್ ಟೀ ಏನಾದರೂ ಒಂದು ಕಂಪಲ್ಸರಿ ಮಾಡ್ಕೊಳ್ತೀನಿ. ಟೀ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೀ ಕೂಡ ರೆಡಿ ಆಯಿತು. ಟೀ ಕುಡ್ದಾದ್ಮೇಲೆ ನಾನು
ಟೀ ಕೂಡ ರೆಡಿ ಆಯಿತು. ಟೀ ಕುಡ್ದಾದ್ಮೇಲೆ ನಾನು ಮೋತಿಚೂರ್ ಲಡ್ಡುನ ಮಾಡಿದ್ದೀನಿ. ಸಪ್ರೇಟಾಗಿ ವೀಡಿಯೋನ ಹಾಕಿದ್ದೀನಿ, ನೀವು ದಯವಿಟ್ಟು ಹೋಗಿ ಚೆಕ್ ಮಾಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಸಿಂಪಲ್ಲಾಗಿ ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇರ್ಬೋದು, ಇಲ್ಲಾಂದರೆ ನಿಮ್ಮ ಮನೇಲಿ ಏನಾದರೂ ಫೆಸ್ಟಿವಲ್ ಇರ್ಬೋದು, ಇಲ್ಲಾಂದರೆ ಹಬ್ಬ ಹುಣ್ಣೆ ಆ ಥರ ಏನಾದರೂ ಇದ್ದರೂ ಕೂಡ ನೀವು ಈ ಒಂದು ಲಾಡುನ ಮನೆಯಲ್ಲೇ ಸಾಫ್ಟಾಗಿ ತುಂಬಾ ಅದ್ಭುತವಾಗಿ ಬಂದಿತ್ತು. ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ವೀಡಿಯೋ ಬೇಕು ಅಂತಲೂ ಕೂಡ ನೀವು ಕಮೆಂಟ್ನ ಹಾಕಿ. ಸೊ ಆ ಥರ ವೀಡಿಯೋನ ಮಾಡೋದಕ್ಕೆ ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ನನ್ನದೊಂದು ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ, ಅದಕ್ಕೋಸ್ಕರನೇ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕಮೆಂಟ್ ಕೂಡ ಮಾಡಿ ಯಾವ ಥರ ವ್ಲಾಗ್ಸ್ ನಿಮಗೆ ಬೇಕು, ಯಾವ ಥರ ಡಿಶ್ ನಿಮಗೆ ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಆ ಥರ ವೀಡಿಯೋಸ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ನೀವು ಲಾಡು ರೆಸಿಪಿ ಸಪ್ರೇಟಾಗಿ ನಾನು ಹಾಕಿದ್ದೀನಿ, ನೀವು ಟ್ರೈ ಮಾಡಿ, ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ದೋಸೆ ಹಿಟ್ಟನ್ನು ರುಬ್ಬಿಸ್ಕೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ನೆನೆ ಹಾಕೊಳ್ಳುವಾಗ ಸಪ್ರೇಟಾಗಿ ನೆನೆ ಹಾಕ್ಕೊಳ್ತೀನಿ, ಕೆಲವೊಬ್ಬರು ಮಿಕ್ಸಾಗಿ ನೆನೆ ಹಾಕ್ಕೊಳ್ತಾರೆ. ಸೊ ಅದು ಅವ್ರವ್ರ ಇಷ್ಟ. ಸೊ ನಾನು ಯಾವಾಗಲೂ ಸಪ್ರೇಟಾಗಿ ನೆನೆ ಹಾಕ್ತೀನಿ. ಯಾವಾಗಾದರೂ ಅಕಸ್ಮಾತಾಗಿ ತುಂಬಾ ಟೈಮ್ ಇರಲಿಲ್ಲ ಅಂದಾಗ ಮಾತ್ರ ನಾನು ಮಿಕ್ಸಾಗಿ ದೋಸೆ ಹಿಟ್ಟನ್ನ ನೆನೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ನಾನು ಸಪ್ರೇಟಾಗಿ ನೆನೆ ಹಾಕ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನು ರೈಸ್ನ ಎಷ್ಟು ಬೇಕೋ ಅಷ್ಟು, ಕೆಲವ್ರಿಗೆ ಇನ್ನೂ ದೋಸೆ ಹಾಕ್ಕೊಳ್ಳೋ ಅಳತೆನೇ ಕೂಡ ಗೊತ್ತಿರಲ್ಲ. ಸೊ ಆ ಥರ ಏನಾದರೂ ನಿಮಗೆ ಅಳತೆ ಪ್ರಕಾರ ಹೇಳಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ನ ಹಾಕಿ. ನಾನು ನಿಮಗೆ ದೋಸೆ ಅಳತೆಗೆ ಇಲ್ಲ ಇಡ್ಲಿ ಅಳತೆಗೆ ಯಾವ ರೀತಿ ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನಾನು ನಿಮಗೆ ಯಾವ ಥರ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿದರೆ ನನಗೂ ಕೂಡ ವೀಡಿಯೋಸ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವಾಗ ಟೈಮ್ ಒಂದು 7 ಈಗ ನಾನು 7 ಆಗ್ತದೆ. ದೋಸೆ ಹಿಟ್ಟನ್ನ ರುಬ್ಬಿಸ್ಕೊಂಡು ಬರೋಕ್ಕೆ ನನ್ನ ಮಗನ್ನ ಕರ್ಕೊಂಡು, ಅವ್ನು ಇನ್ನೂ ಕೆಳಗಡೆನೆ ಆಟ ಆಡ್ಕೊಂಡಿದ್ದಾನೆ. ಸೊ ಬನ್ನಿ ಅವನ್ನ ಕರ್ಕೊಂಡು ಹೋಗೋಣ. ಏನು ಬಬಲ್ ಅಲ್ಲಿ ಬಗ್ಸ್ಕೊಳ್ಳೋಕ್ಕೂ ಕೂಡ ಬಂದು ಜಸ್ಟ್ ನಮ್ಮ ಮನೆಯಿಂದ ಅಷ್ಟೇ. ನೆಕ್ಸ್ಟ್ ಹೋಗೋದು ನಮ್ಮ ಮನೆ ಹತ್ರನೇ ಇದೆ ಮಾಡ್ತಾರೆ. ಸೊ ಆಂಟಿ ತುಂಬಾ ತುಂಬಾ ಚೆನ್ನಾಗಿ ಡ್ರೈನ್ ಕೊಡ್ತಾರೆ. ನನಗೆ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ, ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಒಂದೇ ಥರ ಮಾಡ್ತೀನಿ, ಬಟ್ ಇದರಲ್ಲೇ ನಾನು ಇಡ್ಲಿನೂ ಕೂಡ ಮಾಡ್ತೀನಿ, ದೋಸೆನೂ ಕೂಡ ಮಾಡ್ತೀನಿ. ಸೊ ಹಾಗಾಗಿ ನನಗೆ ದೋಸೆ ಇಟ್ಟು 1 ವಾರಕ್ಕೆ ಆಗೋಷ್ಟು ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಈ ರೀತಿ ಸೈಲೆಂಟ್ ಏರಿಯಾ ಇರುತ್ತಲ್ವ, ಸ್ವಲ್ಪ ಭಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಹೋಗಿದ್ದು ಸ್ವಲ್ಪ ಸಾಯಿ ಮಾರ್ಟ್ಗೆ, ಅಲ್ಲೇ ನಮ್ಮ ಮನೆ ಹತ್ತಿರ ಒಂದು ಮಾರ್ಟ್ಗೆ ಹೋಗಬೇಕಿತ್ತು. ಒಂದು ಸ್ವಲ್ಪ ಐಟಮ್ ಬೇಕಾಗಿತ್ತು, ಅದನ್ನು ತೊಗೊಂಡು ಮನೆಗೆ ಬಂದು ದೋಸೆ ರುಬ್ಸ್ ಆಯಿತು. ಸೊ ಈಗ ನನ್ನ ಮಗ ಇವಾಗ ನಾನು ಆಟ ಆಡಿ ಟಯರ್ಡ್ ಆಗಿದ್ನಲ್ವಾ, ಅದಕ್ಕೆ ಲಾಡು ತಿನ್ನಂದರೆ ಬೇಡ ಅಂತ ಅಂದ. ಸೊ ಅದಕ್ಕೋಸ್ಕರ ಅವನು ಕಾಫಿ ಮತ್ತು ಬ್ರೆಡ್ನ ತಿಂತಾಯಿದ್ದಾನೆ. ಹಾಗೆ ನನ್ನ ವ್ಲಾಗ್ನ ನಾನು ಎಡಿಟ್ ಮಾಡಬೇಕಿತ್ತು. ಅವ್ನು ಕಾಫಿ ಮತ್ತು ಬ್ರೆಡ್ ತಿಂದ್ಕೊಂಡು ಮಲ್ಗೆ ಬಿಟ್ಟಿದ್ದಾನೆ. ನೋಡ್ತಿದ್ರೆ ಮಲ್ಕೊಂಡೇ ಬಿಟ್ಟಿದ್ದಾನೆ. ನನಗೆ ವ್ಲಾಗ್ ಎಡಿಟಿಂಗ್ ಇತ್ತು. ಸೊ ಅದಕ್ಕೋಸ್ಕರನೇ ವ್ಲಾಗ್ ಎಡಿಟ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನಾನು ಟಿ ವಿಯಲ್ಲಿ ಹಾಕಿಬಿಟ್ಟು ನಾನೇ ನೋಡ್ತಾ ಇದ್ದೆ. ತುಂಬ ದಿವಸಗಳಾಗಿತ್ತು ಈ ಥರ ವ್ಲಾಗ್ನ ನಮ್ಮ ಟಿ ವಿಯಲ್ಲಿ ಹಾಕಿ ನೋಡಿ. ಸೊ ನಾನು ವ್ಲಾಗ್ ಎಡಿಟ್ ಮಾಡಿಕೊಂಡು ಟೈಮ್ ಆಲ್ರೆಡಿ 9 o'clock ಆಗಿತ್ತು. ಇದಾಗಿತ್ತು ನನ್ನ ಡೇ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಸೀಯಿಂಗ್. ಬಾಯ್.